ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಪ್ರಭು ನಿಮ್ಮೊಡನೆ ಇರಲಿ. ಪ್ರಭು ಯೇಸುವಿನಲ್ಲಿ ನನ್ನ ಪ್ರೀತಿಯ ಸಹೋದರ ಸಹೋದರಿ, ಧರ್ಮಸಭೆಯು ಇಂದು 4ನೇ ಭಾನುವಾರ, ಆಗಮನ ಕಾಲದ 4ನೇ ಭಾನುವಾರವನ್ನು ಆಚರಿಸುತ್ತಿದೆ. ಈ ಭಾನುವಾರದ ಆಚರಣೆಯೊಂದಿಗೆ ಪ್ರಭು ಯೇಸುವಿನ ಜನನದ ಹತ್ತಿರದ ಸಿದ್ಧತೆ, ಇಮಿಡಿಯೇಟ್ ಪ್ರಿಪರೇಷನ್, ಏನು ಮಾಡಬಹುದು ನಾವು ಎಂಬುದರ ವಿಷಯವಾಗಿ ವಾಕ್ಯಗಳು ನಮಗೆ ಪ್ರೇರಣೆ ನೀಡುತ್ತವೆ. ಆದುದರಿಂದ ಈ ಸಮಯದಲ್ಲಿ ಸ್ವಲ್ಪ ಸಮಯ ಮೌನವಾಗಿದ್ದು ಯೇಸುವಿಗೆ ನಾನು ಕೊಡಬೇಕಾದದ್ದು ಏನು, ಯೇಸುವಿಗಾಗಿ ನಾನು ಏನು ತ್ಯಾಗ ಮಾಡಬೇಕೆಂದು ದೇವರು ಬಯಸುತ್ತಾರೆ. ಮರಿಯಳಾದರೂ ಇವತ್ತಿನ ಶುಭ ಸಂದೇಶದಲ್ಲಿ ನೋಡುವಂತೆ ತನ್ನ ಜೀವನ ಏನು ಅಲ್ಲಿವರೆಗೆ ಇತ್ತು, ಅಲ್ಲಿಂದ ಅವಳು ಸಂಪೂರ್ಣವಾಗಿ ತನ್ನ ಜೀವನವನ್ನು ದೇವರಿಗೆ ಮೀಸಲಾಗಿತ್ತು. ಅವರಿಗೆ ಮದುವೆ ನಿಶ್ಚಿತಾರ್ಥವಾಗಿತ್ತು. ಆ ವಿವಾಹ ಜೀವನ ಸರ್ವಸ್ವವನ್ನು ಅವರು ತ್ಯಾಗ ಮಾಡಿದರು, ದೇವರ ಇಚ್ಛೆಗೆ ತಲೆಬಾಗಿದರು. ಹಾಗಾದರೆ ಪ್ರಿಯರೇ, ಈ ಸಂದರ್ಭದಲ್ಲಿ ನಮ್ಮ ಜೀವನದಲ್ಲಿ ಕೂಡ ನಾವು ಯೇಸುವಿಗೆ ನೀಡಬೇಕಾದದ್ದು ಏನು? ನಮ್ಮ ಸಂಪೂರ್ಣ ಏಕಾಗ್ರತೆಯಿಂದ ನಾವು ದೇವರಿಗೆ ನಮ್ಮನ್ನೇ ನಾವು ಅರ್ಪಿಸುತ್ತಾ ಈ ಪೂಜೆಗೆ ಸಿದ್ಧತೆ ಮಾಡೋಣ. ನಮ್ಮ ಪಾಪಗಳಿಗಾಗಿ ಪಶ್ಚಾತ್ತಾಪ ಮಾಡೋಣ. ದೇವರಿಂದ ಪರಿಶುದ್ಧತೆ ನಾವು ಬಯಸೋಣ. ನಮ್ಮ ಪಾಪಗಳಿಗಾಗಿ ಪಶ್ಚಾತ್ತಾಪ ಪಡುತ್ತಾ ಒಟ್ಟಾಗಿ ನಾವು ಹೇಳೋಣ. ಸರ್ವಶಕ್ತ ದೇವರಿಗೂ ಸಹೋದರ ಸಹೋದರಿಯರೇ, ನಿಮಗೂ ಯೋಚನೆಯಿಂದಲೂ ನುಡಿಯಿಂದಲೂ ನಡತೆಯಿಂದಲೂ ಕರ್ತವ್ಯದಿಂದಲೂ ನಾನು ಅನೇಕ ಪಾಪಗಳನ್ನು ಮಾಡಿದೆಂದು ವಿವೇಚಿಸುತ್ತೇನೆ. ನನ್ನ ಪಾಪವೇ ನನ್ನ ಮಹಾಪಾಪವೇ. ಆದ್ದರಿಂದ ಸಕಲ ಕನ್ಯೆಯರಾದ ಸಂತ ಮರಿಯಮ್ಮನವರನ್ನು, ಸಕಲ ದೇವದೂತರನ್ನು, ಸಂತರನ್ನು, ಸಹೋದರ ಸಹೋದರಿಯರೇ, ನಿಮ್ಮನ್ನು ನನಗಾಗಿ ಮಕ್ಕಳು ದೇವರನ್ನು ಪ್ರಾರ್ಥಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ಸರ್ವಶಕ್ತ ದೇವರು ನಮಗೆ ದಯೆ ತೋರಿಸಿ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ನಿತ್ಯ ಜೀವಕ್ಕೆ ಕರೆದೊಯ್ಯಲಿ. ಆಮೆನ್. ಅಖಿಲ ಧರ್ಮ ಸಭೆಯೊಂದಿಗೆ ಸೇರಿಕೊಂಡು ಈ 4ನೇ ವಾರದ ಸಿದ್ಧತೆ ನಾವು ಈ ಕ್ಷಣದಿಂದ ಆರಂಭಿಸೋಣ. ಯೇಸು ರಾಜನು ಬರುವ ಅಸಂಖ್ಯ ದೂತರೊಡನೆ ನನ್ನನ್ನು ರಕ್ಷಿಸಲು ಯೇಸು ನನ್ನ ರಾಜನಾಗಿ ಬರುವ. ನನ್ನನ್ನು ರಕ್ಷಿಸಲು ಯೇಸು ನನ್ನ ರಾಜನಾಗಿ
ನಿತ್ಯ ವೈಭವಪೂರ್ಣತೆ. ನಿಮ್ಮ ದೂತನ ಸಂದೇಶದ ಮೂಲಕ ನಿಮ್ಮ ದಿವ್ಯ ವಾಣಿಯನ್ನು ನಿಷ್ಕಳಂಕ ಕನ್ನಿಕೆಯಾದ ಮರಿಯಳು ಸ್ವೀಕರಿಸಿದರು. ಅಂತೆಯೇ ಪವಿತ್ರಾತ್ಮರ ಜ್ಯೋತಿಯಿಂದ ತುಂಬಿದವರಾಗಿ ದೇವರ ಆಲಯವಾದರು. ಆಕೆಯ ಆದರ್ಶವನ್ನು ಅನುಸರಿಸಿ ನಾವು ದೈವೇಚ್ಛೆಗೆ ದೀನತೆಯಿಂದ ತಲೆಬಾಗುವಂತೆ ಅನುಗ್ರಹಿಸಿದೆ. ನಿಮ್ಮೊಂದಿಗೆ ಪವಿತ್ರಾತ್ಮರ ಐಕ್ಯದಲ್ಲಿ ದೇವರಾಗಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಮ್ಮ ಪ್ರಭುವು ನಿಮ್ಮ ಪುತ್ರರು ಆಗಿರುವ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಸಾಮ್ಯೇಲ 2ನೇ ಗ್ರಂಥದಿಂದ ವಾಚನ. ಸರ್ವೇಶ್ವರನ ಅನುಗ್ರಹದಿಂದ ಸುತ್ತಮುತ್ತ ಇದ್ದ ವೈರಿಗಳ ಭಯ ನಿಂತು ಹೋಯಿತು. ದಾವೀದನು ನೆಮ್ಮದಿಯಿಂದ ಅರಮನೆಯಲ್ಲಿ ವಾಸಿಸುತ್ತಿದ್ದನು. ಒಂದು ದಿನ ಅವನು ಪ್ರವಾದಿ ನಾತಾನನಿಗೆ, ನೋಡು, ನಾನು ವಾಸ ಮಾಡುತ್ತಿರುವುದು ದೇವದಾರು ಮರದಿಂದ ಮಾಡಿದ ಅರಮನೆಯಲ್ಲಿ, ಆದರೆ ದೇವರ ಮಂಜೂಷ ಇರುವುದು ಬಟ್ಟೆಯ ಗುಡಾರದಲ್ಲಿ ಎಂದನು. ಅದಕ್ಕೆ ನಾತಾನನು ಸಮ್ಮತಿಸಿ, ನಿಮಗೆ ಮನಸ್ಸಿದ್ದಂತೆ ಮಾಡಿ, ಸರ್ವೇಶ್ವರ ನಿಮ್ಮೊಡನೆ ಇದ್ದಾರೆ ಎಂದನು. ಆದರೆ ಅದೇ ರಾತ್ರಿ ಸರ್ವೇಶ್ವರ ನಾತಾನನಿಗೆ ಹೀಗೆಂದು ಆಜ್ಞಾಪಿಸಿದನು, ನೀನು ಹೋಗಿ ನನ್ನ ದಾಸ ದಾವೀದನಿಗೆ ತಿಳಿಸಬೇಕಾದುದು ಇದು, ನೀನು ನನಗೊಂದು ದೇವಾಲಯವನ್ನು ಕಟ್ಟಬೇಕೆಂದಿರುವೆಯೋ? ಕುರಿಗಳ ಹಿಂದೆ ತಿರುಗಾಡುತ್ತಿದ್ದ ನಿನ್ನನ್ನು ಅಡವಿಯಿಂದ ಆಯ್ದುಕೊಂಡು ನನ್ನ ಪ್ರಜೆ ಇಸ್ರಾಯೇಲರ ಮೇಲೆ ನಾಯಕನನ್ನಾಗಿ ನೇಮಿಸಿದೆ. ನೀನು ಹೋದ ಕಡೆಯೆಲ್ಲ ನಿನ್ನ ಸಂಗಡ ಇದ್ದೆ. ನಿನ್ನ ಶತ್ರುಗಳನ್ನೆಲ್ಲ ನಿನ್ನ ಕಣ್ಮುಂದೆಯೇ ಸದೆಬಡಿದೆ. ಜಗದ ಮಹಾತ್ಮರ ಹೆಸರಿನಂತೆ ನಿನ್ನ ಹೆಸರನ್ನು ಪ್ರಸಿದ್ಧಗೊಳಿಸುವೆನು. ನನ್ನ ಪ್ರಜೆ ಇಸ್ರಾಯೇಲರಿಗೆ ಒಂದು ಸ್ಥಳವನ್ನು ಕೊಟ್ಟು ಅದರಲ್ಲಿ ಅವರನ್ನು ನೆಲೆಗೊಳಿಸುವೆನು. ಇನ್ನು ಮೇಲೆ ಅವರು ಯಾವ ಭಯವೂ ಇಲ್ಲದೆ ವಾಸಿಸುವರು. ಪೂರ್ವಕಾಲದಲ್ಲಿ ನಾನು ನನ್ನ ಜನರಿಗೆ ನ್ಯಾಯಸ್ಥಾಪಕರನ್ನು ನೇಮಿಸಿದೆ. ಅಲ್ಲಿಂದೀಚೆಗೆ ಇಸ್ರಾಯೇಲರು ಶೋಷಣೆಗೆ ಗುರಿಯಾದರು, ಆದರೆ ಇನ್ನು ಮೇಲೆ ಆಗದು. ನೀನು ಶತ್ರು ಭಯವಿಲ್ಲದೆ ಸುಖದಿಂದಿರುವಂತೆ ಮಾಡುವೆನು. ಅದು ಮಾತ್ರ ಅಲ್ಲ, ಸರ್ವೇಶ್ವರನಾದ ನಾನು ನಿನಗಾಗಿ ಒಂದು ಮನೆತನವನ್ನು ಕಟ್ಟುವೆನೆಂದು ಮಾತು ಕೊಡುತ್ತೇನೆ. ನಿನ್ನ ಆವಿಷ್ಕಾರ ಮುಗಿದು ನೀನು ನಿನ್ನ ಪೂರ್ವಜರನ್ನು ಸೇರಿ ವಿಶ್ರಮಿಸುವಾಗ ನಿನ್ನ ಮಕ್ಕಳಲ್ಲಿ ಒಬ್ಬನನ್ನು ನಿನಗೆ ಉತ್ತರಾಧಿಕಾರಿಯನ್ನಾಗಿ ನೇಮಿಸಿ ಅವನ ರಾಜ್ಯವನ್ನು ಸ್ಥಿರಪಡಿಸುವೆನು. ನಾನು ಅವನಿಗೆ ತಂದೆಯಾಗಿರುವೆನು, ಅವನು ನನಗೆ ಮಗನಾಗಿರುವನು. ಅವನು ತಪ್ಪು ಮಾಡಿದಾಗ ಮಗನಿಗೆ ತಂದೆ ವ್ಯರ್ಥದ ರುಚಿ ತೋರಿಸುವಂತೆ ನಾನು ಅವನನ್ನು ಶಿಕ್ಷಿಸುವೆನು. ನಿನ್ನ ಮನೆತನವು ಅರಸುತನವು ಸದಾಕಾಲ ಸ್ಥಿರವಾಗಿರುವುದು, ನಿನ್ನ ಸಿಂಹಾಸನ ಶಾಶ್ವತವಾಗಿರುವುದು. ಪ್ರಭುವಿನ ವಾಕ್ಯ. ಶ್ಲೋಕ. ಪ್ರಭು ಕೀರ್ತಿಸುವೆನು ಸದಾ ನಿನ್ನ ಅಚಲ ಪ್ರೀತಿಯನ್ನು. ಪ್ರಭು ಕೀರ್ತಿಸುವೆನು ಸದಾ ನಿನ್ನ ಅಚಲ ಪ್ರೀತಿಯನ್ನು. ಪ್ರಭು ಕೀರ್ತಿಸುವೆನು ಸದಾ ನಿನ್ನ ಅಚಲ ಪ್ರೀತಿಯನ್ನು. ಸಾರುವೆನು ತಲಾಂತರವರೆಗೂ ನಿನ್ನ ಸತ್ಯತೆಯನ್ನು. ನಿನ್ನ ಅಚಲ ಪ್ರೀತಿ ಪ್ರಭು ನನಗೆ ಶಾಶ್ವತ ಸಿದ್ಧ. ನಿನ್ನ ಸತ್ಯತೆ ಅಗಸದಂತೆ ಸ್ಥಿರ ಸ್ಥಾಪಿತ. ಕೀರ್ತಿಸುವೆನು ಸದಾ ನಿನ್ನ
ಶಪಥ ಸ್ಥಾಪಿಸುವೆ ಶಾಶ್ವತವಾಗಿ ನಿನ್ನ ಸಂತತಿಯನ್ನು ಸ್ಥಿರಪಡಿಸುವೆ ಯುಗವರೆಗೂ ನಿನ್ನ ಸಿಂಹಾಸನವನ್ನು. ಸಂತ ಪೌಲನು ರೋಮನವರಿಗೆ ಬರೆದ ಪತ್ರದಿಂದ ವಾಚನ. ಅನಾದಿಯಿಂದಲೂ ಗುಪ್ತವಾಗಿದ್ದ ರಹಸ್ಯವು ಈಗ ಪ್ರಕಟವಾಗಿದೆ. ಶಾಶ್ವತ ದೇವರ ಆಜ್ಞೆಯ ಮೇರೆಗೆ ಅನ್ಯ ಧರ್ಮೀಯರು ವಿಧೇಯರಾಗಿ ವಿಶ್ವಾಸಿಸುವಂತೆ ಪ್ರವಾದನ ಗ್ರಂಥಗಳ ಮೂಲಕ ಈ ರಹಸ್ಯವನ್ನು ಈಗ ಅವರಿಗೆ ತಿಳಿಸಲಾಗುತ್ತಿದೆ. ಇದನ್ನು ಬೆಳಕಿಗೆ ತರುವ ನನ್ನ ಸಂದೇಶದ ಮೂಲಕ ಮತ್ತು ಯೇಸು ಕ್ರಿಸ್ತರನ್ನು ಕುರಿತ ಬೋಧನೆಯ ಮೂಲಕ ದೇವರು ನಿಮ್ಮನ್ನು ವಿಶ್ವಾಸದಲ್ಲಿ ದೃಢಪಡಿಸಲು ಶಕ್ತರು. ಜ್ಞಾನಾಂಬದಿಯಾದ ಆ ಏಕೈಕ ದೇವರಿಗೆ ಯೇಸು ಕ್ರಿಸ್ತರ ಮುಖಾಂತರ ಯುಗಾಂತರಕ್ಕೂ ಮಹಿಮೆ ಸಲ್ಲಲಿ. ಆಮೆನ್. ದೇವರ ವಾಕ್ಯವಿದೆ. ಎಲಿಸಬೇತಳು ಗರ್ಭಿಣಿಯಾದ 6ನೇ ತಿಂಗಳಲ್ಲಿ ದೇವರು ಗಬ್ರಿಯಲ್ ದೂತನನ್ನು ಗಲಿಲಾಯ ಪ್ರಾಂತ್ಯದ ನಜರೇತ್ ಎಂಬ ಊರಿನಲ್ಲಿದ್ದ ಒಬ್ಬ ಕನ್ನಿಕೆಯಲ್ಲಿಗೆ ಕಳುಹಿಸಿದರು. ಆಕೆಗೆ ದಾವೀದರಸನ ವಂಶಜನಾದ ಜೋಸೇಫನೊಂದಿಗೆ ನಿಶ್ಚಿತಾರ್ಥವಾಗಿತ್ತು. ಆಕೆಯ ಹೆಸರು ಮರಿಯ. ದೇವದೂತನು ಆಕೆಯ ಬಳಿ ಬಂದು, ದೈವಾನುಗ್ರಹ ಭರಿತಳೆ, ನಿನಗೆ ಶುಭವಾಗಲಿ, ಸರ್ವೇಶ್ವರ ನಿನ್ನೊಡನೆ ಇದ್ದಾರೆ ಎಂದನು. ಇದನ್ನು ಕೇಳಿದ ಮರಿಯಳು ತಬ್ಬಿಬ್ಬಾದಳು. ಇದೆಂಥ ಶುಭಾಶಯ ಎಂದು ಅವಳು ಯೋಚಿಸತೊಡಗಿದಳು. ದೂತನು ಆಕೆಗೆ, ಮರಿಯ, ನೀನು ಅಂಜಬೇಕಾಗಿಲ್ಲ, ದೇವರ ಅನುಗ್ರಹ ನಿನಗೆ ಲಭಿಸಿದೆ. ಇಗೋ, ನೀನು ಗರ್ಭವತಿಯಾಗಿ ಒಬ್ಬ ಮಗನನ್ನು ಹೆರುವೆ. ಆತನಿಗೆ ಯೇಸು ಎಂಬ ಹೆಸರಿಡಬೇಕು. ಆತನು ಮಹಾಪುರುಷನಾಗುವನು, ದೇವರ ಪುತ್ರ ಎನಿಸಿಕೊಳ್ಳುವನು. ಪಿತಾಮಹ ದಾವೀದರಸನ ಸಿಂಹಾಸನವನ್ನು ಸರ್ವೇಶ್ವರನಾದ ದೇವರು ಆತನಿಗೆ ಕೊಡುವನು. ಯಾಕೋಬನ ವಂಶವನ್ನು ಆತನು ಚಿರಕಾಲ ಆಳುವನು. ಆತನ ರಾಜ್ಯಭಾರಕ್ಕೆ ಅಂತ್ಯವೇ ಇರದು ಎಂದರು. ಅದಕ್ಕೆ ಮರಿಯಳು, ಇದು ಆಗುವುದಾದರೂ ಹೇಗೆ? ನನಗೆ ಯಾವ ಪುರುಷನ ಸಂಸರ್ಗವೂ ಇಲ್ಲವಲ್ಲ
ಎಂದು ವಿಚಾರಿಸಿದಳು. ದೂತನು ಪ್ರತ್ಯುತ್ತರವಾಗಿ, ಪವಿತ್ರಾತ್ಮ ನಿನ್ನ ಮೇಲೆ ಬರುವನು, ಪರಾತ್ಪರ ದೇವರ ಶಕ್ತಿ ನಿನ್ನನ್ನು ಆವರಿಸುವುದು. ಈ ಕಾರಣದಿಂದ ನಿನ್ನಲ್ಲಿ ಹುಟ್ಟುವ ಆ ಪವಿತ್ರ ಶಿಶು ದೇವರ ಪುತ್ರ ಎನಿಸಿಕೊಳ್ಳುವನು. ನಿನ್ನ ಸಂಬಂಧಿಕರಾದ ಎಲಿಸಬೇತನ ವಿಷಯವನ್ನು ಕೇಳು. ಆಕೆ ತನ್ನ ಮುಪ್ಪಿನಲ್ಲೂ ಒಬ್ಬ ಮಗನನ್ನು ಹೆರಲಿದ್ದಾಳೆ. ಬಜ್ಜೆ ಎನಿಸಿಕೊಂಡಿದ್ದ ಆಕೆ ಈಗ 6 ತಿಂಗಳ ಗರ್ಭಿಣಿ. ದೇವರಿಗೆ ಅಸಾಧ್ಯವಾದುದು ಯಾವುದೂ ಇಲ್ಲ ಎಂದರು. ಆಗ ಮರಿಯಳು, ಇಗೋ ನಾನು ದೇವರ ದಾಸಿ, ನೀವು ಹೇಳಿದಂತೆ ನನಗೆ ಆಗಲಿ ಎಂದಳು. ದೇವದೂತನು ಆಕೆಯನ್ನು ಬೀಳ್ಕೊಟ್ಟು ಅದೃಶ್ಯರಾದನು. ಪ್ರಭು ಕ್ರಿಸ್ತರ ಶುಭ ಸಂದೇಶವಿದು. ಪ್ರಭು ಯೇಸುವಿನಲ್ಲಿ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಆಗಮನ ಕಾಲದ 4ನೇ ಭಾನುವಾರ ಈ ವಾಕ್ಯಗಳನ್ನು ಕೇಳುವಾಗ ನನ್ನ ಮನಸ್ಸಿಗೆ ಬರುತ್ತದೆ ಯೆಶಾಯ ಪ್ರವಾದಿ ಮುಖಾಂತರ ದೇವರು ಹೇಳಿದ ನುಡಿ, ನನ್ನ ಆಲೋಚನೆಗಳು ನಿಮ್ಮ ಆಲೋಚನೆಗಳಂತಲ್ಲ. ಆಕಾಶವು ಭೂಮಿಯಿಂದ ಎಷ್ಟು ಉನ್ನತವಾಗಿದೆಯೋ ಅಷ್ಟು ಉನ್ನತವಾಗಿವೆ ನನ್ನ ಯೋಚನೆಗಳು ನಿಮ್ಮ ಯೋಚನೆಗಳಿಗಿಂತ. ಆಕಾಶವು ಭೂಮಿಯಿಂದ ಎಷ್ಟು ಉನ್ನತವಾಗಿದೆಯೋ ಅಷ್ಟು ಉನ್ನತ ನನ್ನ ಯೋಚನೆಗಳು ನಿಮ್ಮ ಯೋಚನೆಗಳಿಗಿಂತ. ಇವತ್ತಿನ ಮೊದಲನೇ ಹಾಗೂ ಶುಭ ಸಂದೇಶ ವಾಕ್ಯವನ್ನು ಓದುವಾಗ ಇದು ನಮಗೆ ಸ್ಪಷ್ಟವಾಗಿ ತಿಳಿಯುತ್ತದೆ. ಮೊದಲನೇ ವಾಕ್ಯದಲ್ಲಿ ದಾವೀದ ಅರಸನು ತನ್ನ ಅರಮನೆಯಲ್ಲಿದ್ದಾಗ ಅವನು ಯೋಚನೆ ಮಾಡ್ತಾನೆ, ನಾನು ಇಷ್ಟು ಸೊಗಸಾದ ವೈಭವದ ಅರಮನೆಯಲ್ಲಿ ಇದ್ದೇನೆ, ಆದರೆ ದೇವರು, ಆ ಕಾಲದಲ್ಲಿ ಅವರಿಗೆ ದೇವಾಲಯವಿದ್ದಿಲ್ಲ, ಆ ಮಂಜೂಷ ಪೆಟ್ಟಿಗೆ, ಅದರಲ್ಲಿ ದೇವರು ಕೊಟ್ಟ 10 ಆಜ್ಞೆಗಳ ಹಾಳೆಗಳಿದ್ದು, ಇದು ದೂರದ ಒಂದು ಡೇರೆಯಲ್ಲಿ ಇದೆ. ಹೀಗೆ ನಾನು ಅರಮನೆಯಲ್ಲಿ ಜೀವಿಸುವುದು, ದೇವರು ಸ್ವತಃ ಡೇರೆಯಲ್ಲಿ ಇರುವಾಗ, ಒಂದು ಸಣ್ಣ ಗುಡಾರದಲ್ಲಿ ಇರುವಾಗ ಅಂತ ಯೋಚನೆ ಮಾಡಿ ತನ್ನ ಮನಸ್ಸಿನಲ್ಲಿ ಒಂದು ಯೋಚನೆ ಬರುತ್ತದೆ. ಆತನು ಹೇಳ್ತಾನೆ, ನನ್ನ ದೇವರಿಗೆ ಒಂದು ಆಲಯವನ್ನು ಕಟ್ಟುತ್ತೇನೆ, ಈ ಆಲಯವನ್ನು ಕಟ್ಟುತ್ತೇನೆ ಎಂಬ ಯೋಚನೆಯನ್ನು ಪ್ರವಾದಿಗೆ ಹೇಳುತ್ತಾನೆ. ನಾತಾನ್ ಪ್ರವಾದಿ ಹೇಳಿದಾಕ್ಷಣ ಆಗ್ಬೋದು, ನೀನು ಮಾಡು, ನಿನ್ನ ಅರಮನೆ ಒಂದು ಕಟ್ಟು ನಿನ್ನ ದೇವರಿಗೆ, ಮನುಷ್ಯನ ಯೋಚನೆ. ಆದರೆ ಅದೇ ರಾತ್ರಿ ದೇವರು ನಾತಾನನಿಗೆ ಹೇಳ್ತಾರೆ, ಎದ್ದೇಳು, ಹೋಗು, ಅರಸನಿಗೆ ಈ ನನ್ನ ವಾರ್ತೆಯನ್ನು ಹೇಳು. ದೇವರು ಕೊಡುವ ಸಂದೇಶ ವಿಭಿನ್ನವಾದದ್ದು. ಪ್ರವಾದಿ ನಾತಾನನು ತಿರುಗಿ ಅರಸ ದಾವೀದನ ಬಳಿಗೆ ಹೋಗುತ್ತಾನೆ ಮತ್ತು ಒಂದು ದೊಡ್ಡ ಸಂದೇಶ ಕೊಡುತ್ತಾನೆ. ನೀನು ಕುರಿ ಮೇಯಿಸುವಾಗ ನಿನ್ನನ್ನು ನಾನು ಆರಿಸಿಕೊಂಡೆ ಮತ್ತು ನಿನ್ನನ್ನು ಒಬ್ಬ ರಾಜನನ್ನಾಗಿ ನೇಮಿಸಿದೆ. ಇವತ್ತು ನೀನು ನನಗಾಗಿ ಒಂದು ಆಲಯವನ್ನು ಕಟ್ಟಲಿಕ್ಕೆ ಯೋಚನೆ ಮಾಡ್ತೀಯಲ್ಲ, ನನ್ನ ಯೋಚನೆ ಭಿನ್ನವಾಗಿದೆ. ಕೇಳು, ನನ್ನ ಯೋಚನೆ ಮನುಷ್ಯ ಕುಲದ, ಇಡೀ ಮನುಕುಲದ ರಕ್ಷಣೆ ಎಂಬಂತೆ ಅವರು ಹೇಳ್ತಾರೆ. ನಿನ್ನ ರಾಜಾಸನವನ್ನು, ನಿನ್ನ ಮನೆತನವನ್ನು ನಾನು ಶಾಶ್ವತವನ್ನಾಗಿ ಮಾಡಬೇಕು. ನಿನ್ನ ರಾಜಾಸನ ಶಾಶ್ವತವಾಗುವುದು ಮತ್ತು ಒಬ್ಬ ರಾಜನು ಬರುವನು, ಆತನ ರಾಜ್ಯಭಾರಕ್ಕೆ ಅಂತ್ಯವೇ ಇರದು. ಆ ರಾಜನು ನಿನ್ನ ಮನೆತನದಲ್ಲಿ ಹುಟ್ಟಿ ಬರುವನು. ನೋಡಿ, ಅರಸ ದಾವೀದನು ಯೋಚನೆ ಮಾಡಿದ್ದು ಒಂದು, ಆದರೆ ದೇವರ ಯೋಚನೆ ವಿಭಿನ್ನವಾದುದು, ಉನ್ನತವಾದುದು, ಶಾಶ್ವತವಾದುದು. ಶುಭ ಸಂದೇಶಕ್ಕೆ ಬರುವಾಗ ಕೂಡ ನಾವು ಮರಿಯಳನ್ನು ನೋಡುತ್ತೇವೆ.
ಮರಿಯಳು ಒಬ್ಬ ಸಾಮಾನ್ಯ ಯುವತಿ, ಕನ್ಯೆ. ಅವಳಿಗೆ ಮದುವೆ ನಿಶ್ಚಿತಾರ್ಥವಾಗಿತ್ತು. ಅವರ ಸಂಪ್ರದಾಯದ ಪ್ರಕಾರ, ಪ್ರಿಯರೇ, ಇಲ್ಲಿ ಈ ಊರಿನಲ್ಲಿ ಹೇಳುತ್ತಾರೆ, ಮದುವೆ ನಿಶ್ಚಿತಾರ್ಥ ಸಕ್ಕರೆ ಹಾಕುವುದು ಅಂತ ಹೇಳ್ತಾರೆ. ನಿಶ್ಚಿತಾರ್ಥ ಆದ ಬಳಿಕ ಗಂಡು ಹೆಣ್ಣು ಕೂಡಿ ಬಾಳುವುದಕ್ಕಿಂತ ಮುಂಚೆ ಅಥವಾ ಲಗ್ನ ವಿವಾಹ ಸಂಭ್ರಮ ಆಗುವುದಕ್ಕಿಂತ ಮುಂಚೆ ಯೇಸುಸ್ವಾಮಿಯ ಕಾಲದಲ್ಲಿ ಸುಮಾರು 6 ತಿಂಗಳುಗಳ ಕಾಲ ಆ ಸಮಯ ಕೊಟ್ಟಿದ್ದರು. ಆ 6 ತಿಂಗಳ ಸಿದ್ಧತೆ ವರನು ತನ್ನ ವಧುವಿಗಾಗಿ ಸಿದ್ಧತೆ ಮಾಡುತ್ತಿದ್ದನು. ವಧು ಕೂಡ ತನ್ನ ವರನ ಮನೆಗೆ ಹೋಗಲಿಕ್ಕೆ ಸಿದ್ಧತೆ ಮಾಡುತ್ತಿದ್ದರು. ಮದುವೆಯಾದ ನಿಮಗೆ ಈ ಅನುಭವ ಇರಬಹುದು. ಇವತ್ತು ನಾವು ಈ ನಿಶ್ಚಿತಾರ್ಥ ಮತ್ತು ಮದುವೆಗೆ ಅಷ್ಟು ಸಮಯ ಇಟ್ಟುಕೊಳ್ಳುವುದಿಲ್ಲ. ವಿವಾಹ ನಿಶ್ಚಿತಾರ್ಥ ಆದ ಕೂಡಲೇ ವಿವಾಹ ಆಗಬೇಕು ಅಂತ ಜನರು ಬಯಸ್ತಾರೆ. ಆದರೆ ಧರ್ಮಸಭೆ ಈ ರೀತಿಯಾಗಿ ಬಯಸುವುದಿಲ್ಲ. ಧರ್ಮಸಭೆ ಹೇಳುತ್ತದೆ, ಅವರು ಸರಿಯಾದ ಸಿದ್ಧತೆ ಮಾಡಬೇಕು. ಕನಿಷ್ಠ 3 ತಿಂಗಳುಗಳ ಕಾಲ ಆದರೂ ಅವರು ತನ್ನ ವಿವಾಹದ ಆ ಪವಿತ್ರ ಸಂಸ್ಕಾರದ ಬಗ್ಗೆ, ವಿವಾಹ ಜೀವನದ ಬಗ್ಗೆ ಯೋಚನೆ ಮಾಡಬೇಕು ಮತ್ತು ಆ ಸಿದ್ಧತೆ ಆಧ್ಯಾತ್ಮಿಕ ಸಿದ್ಧತೆ ಆಗಿರಬೇಕು ಅಂತ ಧರ್ಮಸಭೆ ಬಯಸ್ತದೆ. ಮಾತ್ರವಲ್ಲ, ಏನು ಒಬ್ಬರಿಗೊಬ್ಬರು ಏನು ವಿಷಯ ತಿಳಿಯದೆ ಗಡಿಬಿಡಿಯಲ್ಲಿ ವಿವಾಹ ಆಗಬಾರದು. ಗಡಿಬಿಡಿಯಲ್ಲಿ ವಿವಾಹ ಆದರೆ ಅದು ಗಡಿಬಿಡಿನೇ ಆಗ್ತದೆ. ಅವರು ಬೇಗನೆ ಗಂಡ ಹೆಂಡತಿ ಬೇರೆ ಬೇರೆ ಆಗ್ತಾರೆ, ಅದು ವಿಷಯ ಬೇರೆ. ಆದರೆ ಮರಿಯಳಿಗೆ ನಿಶ್ಚಿತಾರ್ಥವಾಗಿದ್ದು ಅವರ ಸಂಪ್ರದಾಯದ ಪ್ರಕಾರ ಸುಮಾರು 6 ತಿಂಗಳ ಸಮಯ ವಿವಾಹ ಸಂಭ್ರಮಕ್ಕೆ ಇತ್ತು. ಆ ಸಮಯದಲ್ಲಿ ನಾವು ಎಣಿಸಿಕೊಳ್ಬಹುದು, ದಾವಿದ ಮನೆತನದಲ್ಲಿ ಹುಟ್ಟಿದ ಶುಭ ಸಂದೇಶ ನಮಗೆ ಹೇಳುತ್ತದೆ, ಜೋಸೆಫ್ ಅವನ ಯೋಚನೆ ಏನಾಗಿರಬೇಕು, ಕನ್ಯೆಯಾದ ಮರಿಯಳ ಯೋಚನೆ ಏನಾಗಿದ್ದಿರ್ಬೋದು ಅಂತ ನಾವು ಯೋಚಿಸ್ಬೋದು. ವಿವಾಹದ ಬಗ್ಗೆ, ವಿವಾಹ ಜೀವನದ ಬಗ್ಗೆ ಅವರು ಕನಸು ಕಾಣುತ್ತಿದ್ದರು. ಇವತ್ತಿನ ಶುಭ ಸಂದೇಶ ನಮಗೆ ಹೇಳುತ್ತೆ, ಕನ್ಯೆಯಾದ ಮರಿಯಳಿಗೆ ದೇವದೂತನು ದರ್ಶನ ಕೊಡ್ತಾನೆ. ದರ್ಶನ ಕೊಟ್ಟು ಶುಭ ಸಂದೇಶವನ್ನು ಮರಿಯಳಿಗೆ ಮೊದಲು ತಿಳಿಸ್ತಾನೆ. ನಿಜವಾಗಿ ನೋಡಬೇಕಾದ್ರೆ ಇವತ್ತಿನ ಈ ವಾಚನೆ ಏನಿದೆ ಅದು ಮೊದಲ ಕ್ರಿಸ್ಮಸ್. ಯಾಕೆಂದರೆ ದೇವದೂತರು ಮರಿಯಳಿಗೆ ದರ್ಶನ ಕೊಟ್ಟು ಈ ವಿಚಾರವನ್ನು ಹೇಳುತ್ತಾರೆ, ಮರಿಯ ದೈವಾನುಗ್ರಹ ಪೂರ್ಣಿ, ಪ್ರಭು ನಿನ್ನ ಜೊತೆ ಇದ್ದಾರೆ ಅಂತ ಹೇಳುತ್ತಾ ದೇವರ ಆ ಸುಂದರವಾದ ಯೋಜನೆಯನ್ನು ಮರಿಯಳಿಗೆ ತಿಳಿಸುತ್ತಾರೆ. ನೀನು ಒಬ್ಬ ಮಗನನ್ನು ಹೆರುವೆ, ಆ ಮಗನಿಗೆ ನೀನು ಯೇಸು ಅಂತ ಹೆಸರಿಡಬೇಕು. ಮರಿಯಳು ತಪ್ಪಿ ಬಾಗುತ್ತಾಳೆ, ಏನಿದು ವಿಚಾರ ಅಂತ ಹೇಳುವಾಗ ಅವಳು ಕೇಳ್ತಾಳೆ, ಒಬ್ಬ ಸಾಮಾನ್ಯ ಯುವತಿಯಾಗಿದ್ದವಳು, ಇದು ಹೇಗೆ ಸಾಧ್ಯ, ನನಗೆ ಇನ್ನೂ ಕೂಡ ಮದುವೆ ಆಗಿಲ್ಲ, ನಾನು ಇನ್ನೂ ಕೂಡ ಪುರುಷನ ಜೊತೆ ಕೂಡಿ ಬಾಳಿಲ್ಲ ಅಂತ ಹೇಳುವಾಗ, ನಿನ್ನಲ್ಲಿ ಏನು ನಡೆಯುತ್ತದೆ ಅದು ಮನುಷ್ಯ ಸಂಪರ್ಕದಿಂದ ಅಲ್ಲ, ಪವಿತ್ರಾತ್ಮ ನಿನ್ನ ಮೇಲೆ ಇದ್ದು ಬರುತ್ತಾರೆ. ಆದ್ದರಿಂದಲೇ ನಿಮಗೆ ಹುಟ್ಟುವ ಕೂಸು ದೇವಪುತ್ರ ಅನ್ನಿಸಿಕೊಳ್ತಾನೆ. ಈ ವಾರ್ತೆ ಹೇಳುವಾಗ ದೇವದೂತರು ಒಂದು ಮಾತು ಹೇಳುತ್ತಾರೆ, ಮನುಷ್ಯರಿಗೆ ಅಸಾಧ್ಯ, ಆದರೆ ದೇವರಿಗೆ ಎಲ್ಲವೂ ಸಾಧ್ಯ. ದೇವರಿಗೆ ಅಸಾಧ್ಯವಾದುದು ಏನೂ ಇಲ್ಲ. ಆ ಕ್ಷಣ ಮರಿಯಳು ಸಮ್ಮತಿಸಿದಳು, ದೇವರ ಇಚ್ಛೆಗೆ ತಲೆಬಾಗಿದಳು. ಇಗೋ ನಾನಿನ್ನ ಚರಣದಾಸಿ, ನಿನ್ನ ವಚನದಂತೆ ನನಗಾಗಲಿ ಅಂತ. ಆ ಕ್ಷಣವೇ ದೇವಪುತ್ರ ಅವರ ಉದರದಲ್ಲಿ ಜನಿಸಿದರು. ಮರಿಯಳು ಪವಿತ್ರಾತ್ಮರಿಂದ ಗರ್ಭಧರಿಸಿದಳು. ಇದು ಮೊದಲ ಕ್ರಿಸ್ಮಸ್. ಇದಕ್ಕಾಗಿಯೇ ನಮಗೆ ಈ ವಾರದ ಈ ಶುಭ ಸಂದೇಶ
ನಮ್ಮ ಕ್ರಿಸ್ಮಸ್ ಹಬ್ಬಕ್ಕೆ ಹತ್ತಿರದ ಸಿದ್ಧತೆ ಅಂತ ಹೇಳಿದೆ. ಇಮಿಡಿಯೇಟ್ ಪ್ರಿಪರೇಷನ್ ಇದಕ್ಕೆ ನಮಗೆ ಕರೆ ಕೊಡುತ್ತದೆ. ಆತ್ಮೀಯರೇ, ಮರಿಯಳು ಯೇಸುವನ್ನು ತನ್ನಲ್ಲಿ ಪಡೆಯಬೇಕಾದರೆ ಅಥವಾ ದೈವೇಚ್ಛೆಗೆ ತಲೆಬಾಗಬೇಕಾದರೆ ಅವಳು ಕೆಲವೊಂದು ವಿಷಯಗಳನ್ನು ತ್ಯಾಗ ಮಾಡಬೇಕು. ಏನು ತ್ಯಾಗ? ಅವರು ಏನು ಕನಸು ಕಾಣುತ್ತಿದ್ದರು ಮದುವೆಯ ಬಗ್ಗೆ, ಮದುವೆ ಜೀವನದ ಬಗ್ಗೆ, ಇದೆಲ್ಲವನ್ನು ಅವರು ತ್ಯಾಗ ಮಾಡಬೇಕು. ತ್ಯಾಗವಿದ್ದಾಗ ಮಾತ್ರ ದೈವೇಚ್ಛೆಗೆ ನಾವು ಸಂಪೂರ್ಣವಾಗಿ ತಲೆಬಾರುತ್ತೇವೆ. ನಾವೊಂದು ಯೋಚನೆ ಮಾಡಿದರೆ ದೇವರು ಇನ್ನೊಂದು ಯೋಚನೆ, ದೇವರು ನಮಗೆ ಇನ್ನೊಂದು ದಾರಿ, ಉನ್ನತವಾದ ದಾರಿ ನಮಗೆ ಮಾಡಿಕೊಡ್ತಾರೆ. ಇದನ್ನು ನಾವು ಮರಿಯಳಲ್ಲಿ ನೋಡ್ತೇವೆ, ದಾವೀದ ಅರಸರಲ್ಲಿ ಕೂಡ ನಾವು ನೋಡ್ತೇವೆ. ಪವಿತ್ರ ಪುಸ್ತಕದಲ್ಲಿ ತ್ಯಾಗದ ವಿಚಾರವಾಗಿ ನೋಡಬೇಕಾದರೆ ಅನೇಕ ವ್ಯಕ್ತಿಗಳಿದ್ದಾರೆ ತ್ಯಾಗ ಮಾಡಿ. ಅಬ್ರಹಾಮ, ಯೋಬನ ಕತೆ, ರೂತಳ ಕತೆ, ಅನೇಕ ಮಹಾಪುರುಷರು ಹಳೆಯ ಒಡಂಬಡಿಕೆಯಲ್ಲಿ ನಾವು ನೋಡ್ತೇವೆ. ಅವರು ತ್ಯಾಗ ಮಾಡಿದರು. ಏನು ಅವರು ಯೋಚನೆ ಮಾಡಿದರು? ಅದನ್ನು ಬಿಟ್ಟು ದೇವರು ಹೇಳಿದಂತೆ ಅವರು ನಡೆದರು. ಅಂತೆಯೇ ನಾವು ಕ್ರಿಸ್ಮಸ್ ಹಬ್ಬಕ್ಕೆ ಸಿದ್ಧತೆ ಮಾಡುತ್ತಿರುವಾಗ ನಮಗೆ ಯಾವುದು ಇಷ್ಟ, ಯಾವುದು ಇಲ್ಲದೆ ನಮಗೆ ಜೀವನ ಸುಖಕರವಲ್ಲ ಅಂತ ನಾವು ಯೋಚನೆ ಮಾಡ್ತೇವೆ. ಅವುಗಳ ವಿಷಯವಾಗಿ ನಾವು ಯೋಚನೆ ಮಾಡಬೇಕು. ಅವುಗಳನ್ನು ತ್ಯಜಿಸಲಿಕ್ಕೆ ನಾವು ಸಿದ್ಧರಾಗಿರಬೇಕು. ಯಾವುದು ನಮಗೆ ಇಷ್ಟ, ಯಾವುದು ಇಲ್ಲದೆ ನಮಗೆ ಆಗುತ್ತಿಲ್ಲ, ಯಾವುದು ನಮ್ಮ ಪಾಪಮಯ ಕೃತ್ಯಗಳು, ಈವಲ್ ಇನ್ಕ್ಲಿನೇಷನ್ಸ್ ಅಂತ ಹೇಳ್ತೇವೆ, ನಮಗೆ ಇರುವ ಪಾಪಕ್ಕೆ ಒಯ್ಯುವ ಕೆಲವು ಸಂದರ್ಭಗಳು, ನಮ್ಮ ಜೀವನದಲ್ಲಿ ಒಳಗೆ ಇರುವ ಆ ಗುಣಗಳು, ನಮ್ಮ ಸ್ವಾರ್ಥ, ನಮ್ಮ ಗರ್ವ, ನಮಗೆ ದುರಭ್ಯಾಸಗಳು ಇರ್ಬೋದು. ಇದು ಇಲ್ಲದೆ ನಮಗೆ ಸಾಧ್ಯವಿಲ್ಲ. ಎಷ್ಟೋ ಮಂದಿ ಹೀಗೆ ಯೋಚನೆ ಮಾಡ್ತಾರೆ. ಆದರೆ ಇದನ್ನು ಬಿಟ್ಟು ಬಿಡಲು ಸಾಧ್ಯವೇ ಇಲ್ಲ ಅಂತ ತಿಳಿದುಕೊಳ್ಳುವ ಆ ಕೆಲವೊಂದು ವಿಷಯಗಳನ್ನು ನಮಗೆ ಬಿಡಲಿಕ್ಕೆ ಸಾಧ್ಯವಿದೆ ಅಂತ ಮರಿಯಳು ನಮಗೆ ಇವತ್ತು ಕಲಿಸಿಕೊಡ್ತಾರೆ. ಮರಿಯಳಿಗೆ ದೇವದೂತರು ಹೇಳಿದ ವಾಕ್ಯ, ಫಾರ್ ಗಾಡ್ ಎವ್ರಿಥಿಂಗ್ ಈಸ್ ಪಾಸಿಬಲ್. ದೇವರಿಗೆ ಎಲ್ಲವೂ ಸಾಧ್ಯ. ಆದುದರಿಂದ ಆತ್ಮೀಯರೇ, ನಾವು ಇವತ್ತು ಯಾವ ವಿಚಾರ ಇದು ನನಗೆ ದೇವರ ಕಡೆಗೆ ಒಯ್ಯುವುದಿಲ್ಲ, ಇದು ನನ್ನನ್ನು ದೇವರಿಂದ ದೂರ ಒಯ್ಯುತ್ತದೆ, ನನ್ನ ಜೀವನದಲ್ಲಿ ಎಂಥ ವಿಚಾರವಿದೆ, ಇದು ಆಗಿರ್ಬೋದು ನನ್ನ ಕೆಲವು ಅಸಕ್ತತೆಗಳು, ನನ್ನ ದುರಭ್ಯಾಸಗಳು, ನನಗೆ ಬೇರೆಯವರ ಮೇಲೆ ಇರುವ ಸಿಟ್ಟು, ನಮಗೆ ನಮ್ಮಲ್ಲಿ ಇರುವ ಸ್ವಾರ್ಥ, ನಾನೇ ದೊಡ್ಡವನು ಎಂಬ ಯೋಚನೆ, ನಾನು ಹೇಳಿದಂತೆ ಇತರರು ಕೇಳಬೇಕು ಎಂಬ ಯೋಚನೆ, ಇತರರು ಮಾಡುವುದು ತಪ್ಪು, ನಾನು ಹೇಳುವುದೇ ಸರಿ, ಹೀಗೆ ಹತ್ತಾರು ವಿಷಯಗಳು ನಮ್ಮ ಜೀವನದಲ್ಲಿ ಇವೆ. ಇವತ್ತು ಕ್ರಿಸ್ಮಸ್ ಹಬ್ಬ ನಾವು ಆಚರಣೆ ಮಾಡಲಿಕ್ಕೆ ಸಿದ್ಧತೆ ಮಾಡುವಾಗ ಮರಿಯಳು ದೇವರ ಇಚ್ಛೆಗೆ ತಲೆಬಾಗಿದಂತೆ, ಈಗೋ ನಾನಿನ್ನ ಚರಣದಾಸಿ ಎಂದಂತೆ ನಮ್ಮಲ್ಲಿ ಏನು ಸ್ವಾರ್ಥ ಇದೆ, ಏನು ನಕಾರಾತ್ಮಕ ಇದೆ, ಏನು ಇಲ್ಲದೆ ನನಗೆ ಇರಲಿಕ್ಕೆ ಆಗುವುದಿಲ್ಲ ಅಂತ ನಾನು ಬಯಸ್ತೇನೆ, ಇಂಥ ನಕಾರಾತ್ಮಕ ಕೆಟ್ಟಗಳನ್ನು ಸಂಪೂರ್ಣವಾಗಿ ಬಿಟ್ಟು ಬಿಡೋಣ. ನಮ್ಮ ಹೃದಯವನ್ನು ಪವಿತ್ರಾತ್ಮರು ನಮ್ಮ ಮೇಲೆ ಇಳಿದು ಬರುವುದಕ್ಕಾಗಿ ಸಿದ್ಧತೆ ಮಾಡೋಣ. ಮರಿಯಳು ಪವಿತ್ರಾತ್ಮರಿಂದ ಗರ್ಭಧರಿಸಿದಳು ತಮ್ಮ ಉದರದಲ್ಲಿ. ಅಂತೆಯೇ ನಾವು ಕೂಡ ಇವತ್ತು ಕ್ರಿಸ್ಮಸ್ ಹಬ್ಬಕ್ಕೆ ಸಿದ್ಧತೆ ಮಾಡುವಾಗ ನಮ್ಮ ಹೃದಯವನ್ನು ತೆರೆದಿಟ್ಟುಕೊಂಡು ಆ ಹೃದಯದೊಳಗೆ ಯೇಸು ಬಂದು ನೆಲೆಸುವಂತೆ ನಾವು ನಮ್ಮ ಆತ್ಮವನ್ನು, ನಮ್ಮ ಜೀವವನ್ನೇ ದೇವರಿಗೆ ಸಮರ್ಪಿಸೋಣ. ನಾವು ನಮ್ಮ ವಿಷಯವಾಗಿ ಮಾಡುವ ಯೋಚನೆಗಳು ಸಣ್ಣ ಯೋಚನೆಗಳು, ಆದರೆ ದೇವರ ಯೋಚನೆಗಳು ನಮಗಾಗಿ ಉನ್ನತವಾದವು ಎಂಬ ವಿಚಾರವನ್ನು ಮನದಲ್ಲಿಟ್ಟುಕೊಂಡು ಈ ಪೂಜೆಯನ್ನು ನಾವು ಭಕ್ತಿಯಿಂದ ಅರ್ಪಿಸೋಣ. ದೇವರ ಇಚ್ಛೆ ನನ್ನಲ್ಲಿ ಸಂಪೂರ್ಣವಾಗಿ ನೆರವೇರಲಿ ಎಂದು
ಹೃದಯವನ್ನು ತೆರೆದಿಟ್ಟುಕೊಂಡು ಪ್ರಾರ್ಥಿಸೋಣ. ಪ್ರಭು ಯೇಸುವಿನಲ್ಲಿ ದೇವರು ನಮಗೆ ತಿಳಿಯಪಡಿಸಿದ ನಮ್ಮ ವಿಶ್ವಾಸವನ್ನು ನಾವು ಗಟ್ಟಿಯಾಗಿ ಪ್ರಕಟಿಸೋಣ. ಸ್ವರ್ಗವನ್ನು ಭೂಮಿಯನ್ನು ಸೃಷ್ಟಿಸಿದ ಸರ್ವಶಕ್ತ ದೇವಪಿತನನ್ನು ವಿಶ್ವಾಸಿಸುತ್ತೇನೆ. ಅವರ ಏಕೈಕ ಪುತ್ರನು ನಮ್ಮ ಪ್ರಭುವೂ ಆದ ಯೇಸು ಕ್ರಿಸ್ತರನ್ನು ವಿಶ್ವಾಸಿಸುತ್ತೇನೆ. ಇವರು ಪವಿತ್ರಾತ್ಮನಿಂದ ಧರಿಸಿದ ಕನ್ಯಾ ಮರಿಯಮ್ಮನವರಲ್ಲಿ ಜನಿಸಿದರು. ಪೌನ್ಸಿಯಸ್ ಪಿಲಾತನ ಅಧಿಕಾರದಲ್ಲಿ ಯಾತನೆಯನ್ನು ಅನುಭವಿಸಿ ಶಿಲುಬೆಗೇರಿಸಲ್ಪಟ್ಟು ಮೃತರಾಗಿ ಸಮಾಧಿ ಮಾಡಲ್ಪಟ್ಟರು. ಪಾತಾಳಕ್ಕೆ ಇಳಿದು 3ನೇ ದಿನ ಮೃತರ ಮಧ್ಯದಿಂದ ಪುನರ್ಜೀವಂತರಾಗಿ ಎದ್ದರು. ಸ್ವರ್ಗಕ್ಕೆ ಏರಿ ಸರ್ವಶಕ್ತ ದೇವಪಿತನ ಬಲಗಡೆಯಲ್ಲಿ ಆಸೀನರಾಗಿದ್ದಾರೆ. ಅಲ್ಲಿಂದ ಜೀವಂತರಿಗೂ ಮೃತರಿಗೂ ತೀರ್ಪು ಕೊಡಲು ಬರುವರು. ಪವಿತ್ರಾತ್ಮನನ್ನು ವಿಶ್ವಾಸಿಸಿ ಪವಿತ್ರ ಕಥೋಲಿಕ ಧರ್ಮಸಭೆಯನ್ನು, ಸಂತರ ಅನ್ಯೋನ್ಯತೆಯನ್ನು ವಿಶ್ವಾಸಿಸಿ, ಪಾಪ ಪರಿಹಾರವನ್ನು ವಿಶ್ವಾಸಿಸಿ, ಮೃತರ ಪುನರುತ್ಥಾನವನ್ನು ವಿಶ್ವಾಸಿಸಿ, ನಿತ್ಯ ಜೀವವನ್ನು ವಿಶ್ವಾಸಿಸಿ. ಸಹೋದರ ಸಹೋದರಿಯರೇ, ನಮಗೆ ಅಸಾಧ್ಯವಾದದ್ದು ದೇವರಿಗೆ ಎಲ್ಲವೂ ಸಾಧ್ಯ. ಈ ಭಾವನೆಯೊಂದಿಗೆ ನಮಗೆ ಬೇಕಾಗಿರುವ ವರಕೃಪೆಗಳನ್ನು ತಂದೆ ದೇವರಲ್ಲಿ ಪ್ರಾರ್ಥಿಸುತ್ತಾ ಬೇಡಿಕೊಳ್ಳೋಣ. ನಮ್ಮ ಉತ್ತರ ನಮ್ಮ ಪ್ರಾರ್ಥನೆಯ ಆಲಿಸು ಪ್ರಭುವೇ. ನಮ್ಮ ಪ್ರಾರ್ಥನೆಯ ಆಲಿಸು ಪ್ರಭುವೇ. ನಮ್ಮ ಜಗದ್ಗುರು ಪೋಪ್ ಫ್ರಾನ್ಸಿಸ್ ಅವರಿಗಾಗಿ ಪ್ರಾರ್ಥಿಸೋಣ. ದೇವರು ಅವರಿಗೆ ನೀಡಿದ ಧರ್ಮಸಭೆಯನ್ನು ಮುನ್ನಡೆಸುವ ಆ ಒಂದು ಶ್ರೇಷ್ಠ ಕಾರ್ಯವನ್ನು, ಜವಾಬ್ದಾರಿಯನ್ನು ಪವಿತ್ರಾತ್ಮನಿಂದ ಪ್ರೇರಿತರಾಗಿ ಶಕ್ತಿಯುತರಾಗಿ ಎಲ್ಲರೂ ಕಿವಿಗೊಡುವಂತೆ ಪ್ರಬಲವಾಗಿ ಅವರು ಸಾರಲು ಮಾಡುವ ಆ ಪ್ರಯತ್ನ ಯಶಸ್ವಿಯಾಗಲಿ. ಎಲ್ಲರೂ ಅವರ ಮಾತಿಗೆ ಕಿವಿಗೊಡುವಂತಾಗಲಿ. ಎಲ್ಲರೂ ದೇವರೆಡೆಗೆ ತಮ್ಮ ಹೃದಯ ಮನಸ್ಸನ್ನು ಎತ್ತಿಕೊಳ್ಳುವಂತಾಗಲಿ ಎಂದು ಪ್ರಾರ್ಥಿಸೋಣ. ನಮ್ಮ ಪ್ರಾರ್ಥನೆಯ ಆಲಿಸು ಪ್ರಭುವೇ. ತಂದೆಯಾದ ದೇವರೇ, ನಾವು ಪ್ರಾರ್ಥಿಸುತ್ತೇವೆ ನಮ್ಮ ದೇಶಕ್ಕೋಸ್ಕರ. ನಮ್ಮ ದೇಶದ ಪ್ರಸ್ತುತ ಎಲ್ಲ ಸ್ಥಿತಿಗತಿಗಳು, ಪರಿಸ್ಥಿತಿಗಳನ್ನು ನಿಮಗೆ ಒಪ್ಪಿಸಿಕೊಡುತ್ತೇವೆ. ನಾಯಕರು, ರೈತರು ಹಾಗೂ ವಿವಿಧ ರೀತಿಯಲ್ಲಿ ಸಂಕಷ್ಟದಲ್ಲಿರುವ ಪ್ರತಿಯೊಬ್ಬರನ್ನು ಸಮರ್ಪಿಸಿಕೊಂಡು ನಮ್ಮ ದೇಶದಲ್ಲಿ ಶಾಂತಿ, ಐಕ್ಯತೆ, ಎಲ್ಲರಿಗೂ ಒಂದೇ ರೀತಿ ನೋಡುವ ಭಾವನೆ ಉಂಟಾಗಲಿ. ಪರಸ್ಪರ ಇತರರಿಗೆ ಸಹಾಯ ಮಾಡಲಿ. ಜನರ, ಬಡವರ, ರೈತರ ಸಂಕಷ್ಟಗಳನ್ನು ಅರಿತುಕೊಂಡು ಒಬ್ಬರಿಗೊಬ್ಬರು ಸಹಕರಿಸಲಿ. ಇವರೆಲ್ಲರ ಮೇಲೆ ಜ್ಞಾನವನ್ನು, ಆಶೀರ್ವಾದವನ್ನು, ಶಕ್ತಿಯನ್ನು, ಧೈರ್ಯವನ್ನು ತುಂಬಬೇಕೆಂದು ಪ್ರಾರ್ಥಿಸುತ್ತೇವೆ. ನಮ್ಮ ಪ್ರಾರ್ಥನೆಯ ಆಲಿಸು ಪ್ರಭುವೇ. ಅನಾರೋಗ್ಯದಿಂದ ಈಗ ಹೋಗಲು ದಿನಗಳಿಂದ ಬಳಲುತ್ತಿರುವಂತಹ ವಿವಿಧ ಕಷ್ಟ ಸಾಧನೆಗಳಿಗೆ ಒಳಗಾಗಿ, ಮಾನಸಿಕ ಖಿನ್ನತೆಗೆ ಒಳಗಾಗಿ ಕಷ್ಟಪಡುತ್ತಿರುವಂತಹ ಪ್ರತಿಯೊಬ್ಬರನ್ನು ನಿಮಗೆ ಅರ್ಪಿಸುತ್ತೇವೆ. ತಂದೆ, ಇವರ ಮೇಲೆ ನಿಮ್ಮ ಕರುಣೆಯನ್ನು ತೋರಿರಿ. ಎಲ್ಲಾ ಕೇಳುಗಳಿಂದ ರಕ್ಷಿಸಿರಿ. ನಿಮ್ಮ ಶಾಂತಿ ಸಮಾಧಾನವನ್ನು ದಯಪಾಲಿಸಿ ಎಂದು ಪ್ರಾರ್ಥಿಸುತ್ತೇವೆ. ನಮ್ಮ ಪ್ರಾರ್ಥನೆಯ ಆಲಿಸು ಪ್ರಭುವೇ. ನಮ್ಮ ಧರ್ಮಕ್ಷೇತ್ರಕ್ಕಾಗಿ ಪ್ರಾರ್ಥಿಸೋಣ. ಈ ಕ್ರಿಸ್ಮಸ್ ಹಬ್ಬವನ್ನು ಆಚರಿಸುವ ಈ ಸಂದರ್ಭದಲ್ಲಿ ಪ್ರತಿಯೊಂದು ಕುಟುಂಬ
ಪ್ರಭುವನ್ನು ಸ್ವಾಗತಿಸಲು ಸಿದ್ಧವಾಗಲಿ. ಇದಕ್ಕಾಗಿ ನಮ್ಮ ಗುರುಗಳು ಧರ್ಮ ಭಗಿನಿಯರು ಮಾಡುವ ಪ್ರಯತ್ನ ಸಿದ್ಧತೆ ಚೆನ್ನಾಗಿ ನೆರವೇರಲಿ ಮತ್ತು ಶಾಂತಿಯುತವಾಗಿ ಈ ಕ್ರಿಸ್ಮಸ್ ಹಬ್ಬ ಕ್ರಿಸ್ತ ಜಯಂತಿಯನ್ನು ಸಂತೋಷ ಮನಸ್ಸಿನಿಂದ ಅವರು ಆಚರಿಸುವಂತಾಗಲಿ ಎಂದು ಪ್ರಾರ್ಥಿಸೋಣ. ದೇವರೇ, ನಿಮ್ಮ ಪುತ್ರ ಯೇಸುವನ್ನು ಈ ಲೋಕೋದ್ಧಾರಕ್ಕಾಗಿ ನೀವು ಕಳಿಸಿದ್ದೀರಿ. ಕ್ರಿಸ್ತ ಜಯಂತಿ ಕಾಲ ಸಮೀಪವಾಗುತ್ತಿರುವಂತೆ ನಾವೆಲ್ಲರೂ ಬೇಡಿಕೊಳ್ಳುತ್ತೇವೆ. ನೀವು ಕೊಟ್ಟ ವರ ಅತ್ಯಂತ ಶ್ರೇಷ್ಠ ವರ ಪ್ರಭು ಯೇಸು. ಇವರನ್ನು ಜನರು ಸ್ವೀಕರಿಸಲಿ, ಇವರು ಕೊಡುವ ಸಂದೇಶವನ್ನು ಮನ್ನಿಸಲಿ. ಪ್ರೀತಿಯಿಂದ ಅವರಿಗೆ ನಮ್ಮ ಮನಗಳಲ್ಲಿ ಸ್ಥಳ ನೀಡಲಿ ಎಂದು ನಾವು ಪ್ರಾರ್ಥಿಸುತ್ತೇವೆ. ಕೆಲವು ಕ್ಷಣ ಮೌನವಾಗಿದ್ದು ನಮ್ಮ ವೈಯಕ್ತಿಕ ಬೇಡಿಕೆಗಳನ್ನು ದೇವರಿಗೆ ಸಮರ್ಪಿಸೋಣ. ಕರುಣಾಳು ತಂದೆಯೇ, ಈ ಕೆಲವೊಂದು ಬೇಡಿಕೆಗಳನ್ನು ಭಕ್ತಿ ಭಾವದಿಂದ ನಮ್ಮ ಜೀವನದೊಂದಿಗೆ ನಿಮಗೆ ಸಮರ್ಪಿಸುತ್ತೇವೆ. ನಮ್ಮ ಜೀವ, ನಮ್ಮ ಜನ್ಮ, ನಮ್ಮ ಅಂತ್ಯ, ನಮ್ಮ ಜೀವನದಲ್ಲಿ ನಡೆಯುವುದು ಎಲ್ಲವೂ ನಿಮಗೆ ತಿಳಿದಿದ್ದು ಸ್ವಾಮಿ. ಎಲ್ಲವೂ ನಿಮ್ಮ ಚಿತ್ತದಂತೆ ನೆರವೇರಲಿ. ನಿಮ್ಮ ಚಿತ್ತಕ್ಕೆ ತಲೆಬಾಗುವ ಪವಿತ್ರವಾದ ಆಳವಾದ ವಿಶ್ವಾಸ ನಮಗೆಲ್ಲರಿಗೂ ನೀಡಿರಿ. ನಮ್ಮ ಜೀವನದ ಏರುಪೇರುಗಳಲ್ಲಿ ನೀವು ನಮ್ಮ ಜೊತೆ ಇದ್ದೀರಿ ಎಂಬ ಭಾವನೆ ನಮ್ಮಲ್ಲಿ ಸದಾ ಜಾಗೃತವಾಗಿರಲಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತಿದ್ದೇವೆ ತಂದೆಯೇ, ಆಮೆನ್. ಪುಟ ಸಂಖ್ಯೆ 74. ಸರ್ವಶಕ್ತ ಪಿತನಾದ ದೇವರಿಗೆ ಅಂಗೀಕೃತವಾಗುವಂತೆ ಪ್ರಾರ್ಥಿಸಿರಿ. ಪ್ರಭು, ನಿಮ್ಮ ಪುತ್ರರ ಏಕ ಬಲಿಯರ್ಪಣೆಯನ್ನು ದಯೆಯಿಂದ ಈಕ್ಷಿಸಿರಿ. ಈ ಪರಮ ರಹಸ್ಯದಲ್ಲಿ ಭಾಗವಹಿಸುತ್ತಿರುವ ನಾವು ಯಾವ ವರದಾನಗಳನ್ನು ವಿಶ್ವಾಸದಿಂದ ನಿರೀಕ್ಷಿಸುತ್ತೇವೋ ಅವು ನಮಗೆ ದೊರೆಯುವಂತಾಗಲಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಹೃದಯಗಳನ್ನು ಮೇಲಕ್ಕೆತ್ತಿರಿ.
ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಪ್ರಭು ಪವಿತ್ರ ಪಿತನೇ, ಸರ್ವಶಕ್ತ ನಿತ್ಯ ದೇವರೇ, ನಾವು ಎಂದೆಂದೂ ಎಲ್ಲೆಲ್ಲೂ ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ನಿಜವಾಗಿ ಯೋಗ್ಯವೂ ನ್ಯಾಯವೂ ಆಗಿದೆ, ನಮ್ಮ ಕರ್ತವ್ಯವೂ ರಕ್ಷಣೆಯೂ ಆಗಿದೆ. ಏಕೆಂದರೆ ಪ್ರವಾದಿಗಳ ಸಕಲ ದೈವಿ ಪ್ರಕಟಣೆಗಳು ಕ್ರಿಸ್ತರ ಆಗಮನವನ್ನು ಮುಂತುಡಿಸಿದ್ದವು. ಕನ್ಯಾ ಮರಿಯಮ್ಮನವರು ಅಪರಿಮಿತ ಪ್ರೀತಿಯಿಂದ ಅವರ ಆಗಮನವನ್ನು ಎದುರು ನೋಡುತ್ತಿದ್ದರು. ಸ್ನಾನಿಕ ಯೋಹಾನರು ಅವರ ಆಗಮನವನ್ನು ಹಾಡುತ್ತಾ ಅವರು ಬಂದಾಗ ಅವರ ಪ್ರಸನ್ನತೆಯನ್ನು ಘೋಷಿಸಿದರು. ಕ್ರಿಸ್ತರ ಕೊಡುಗೆಯಿಂದ ನಾವು ಈವಾಗಲೇ ಅವರ ಜಯಂತಿಯ ರಹಸ್ಯವನ್ನು ಕೊಂಡಾಡುತ್ತಿದ್ದೇವೆ. ಹೀಗೆ ನಾವು ಪ್ರಾರ್ಥಿಸುತ್ತಾ ಎಚ್ಚರವಾಗಿರುವುದನ್ನು, ಅವರ ಸ್ತುತಿಯಲ್ಲಿ ಆನಂದಿಸುತ್ತಿರುವುದನ್ನು ಅವರು ಕಾಣಬಯಸುತ್ತಾರೆ. ಆದುದರಿಂದ ದೇವದೂತರೊಂದಿಗೂ ಶ್ರೇಷ್ಠ ದೂತರೊಂದಿಗೂ ರಾಜಾಸನ ಹಾಗೂ ಪ್ರಭುತ್ವ ದೂತರೊಂದಿಗೂ ನಾವು ನಿಮ್ಮ ಮಹಿಮಾ ಗೀತೆಯನ್ನು ಹಾಡುತ್ತಾ ನಿರಂತರವಾಗಿ ನಿಮ್ಮ ಸ್ತುತಿಯನ್ನು ಘೋಷಿಸುತ್ತೇವೆ. ಸರ್ವ ಪರಿಶುದ್ಧತೆಯ ಬಗ್ಗೆಯೂ ನೀವೇ. ಈ ಕೊಡುಗೆಗಳ ಮೇಲೆ ನಿಮ್ಮ ಪವಿತ್ರಾತ್ಮರನ್ನು ಇಬ್ಬನಿಯಂತೆ ಸುರಿಸಿ ಪಾವನಗೊಳಿಸಿರಿ ಎಂದು ಪ್ರಾರ್ಥಿಸುತ್ತೇವೆ. ನಮಗಿವು ನಮ್ಮ ಪ್ರಭು ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿ. ಅವರನ್ನು ಪರಾಧೀನ ಮಾಡಲಾದ ಸಮಯದಲ್ಲಿ ಸ್ವಇಚ್ಛೆಯಿಂದ ತಮ್ಮ ಯಾತನೆಗೆ ಒಳಗಾದಾಗ ಅವರು ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ರುಚಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತೆಯೇ ಭೋಜನದ ಅಂತ್ಯದಲ್ಲಿ ಅವರು ಪಾನಪಾತ್ರೆಯನ್ನು ತೆಗೆದುಕೊಂಡು ಮತ್ತೊಮ್ಮೆ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ನಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ, ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ವಿಶ್ವಾಸದ ರಹಸ್ಯ.
ನಿಮ್ಮ ಸಮ್ಮುಖದಲ್ಲಿ ನಿಂತು ಸೇವೆ ಸಲ್ಲಿಸಲು ನಮ್ಮನ್ನು ಯೋಗ್ಯರೆಂದು ಪರಿಗಣಿಸಿದ್ದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಕ್ರಿಸ್ತರ ಮರಣ ಮತ್ತು ಪುನರುತ್ಥಾನದ ಸ್ಮರಣೆಯನ್ನು ಆಚರಿಸುತ್ತಾ ಜೀವವೀವ ರೊಟ್ಟಿಯನ್ನು ರಕ್ಷಣೆ ನೀಡುವ ಪಾತ್ರೆಯನ್ನು ನಿಮಗೆ ಅರ್ಪಿಸುತ್ತೇವೆ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲ್ಗೊಳ್ಳುವ ನಮ್ಮನ್ನು ಪವಿತ್ರಾತ್ಮರು ಒಂದುಗೂಡಿಸಬೇಕೆಂದು ನಿಮ್ಮನ್ನು ವಿನಯದಿಂದ ವಿನಯಿಸುತ್ತೇವೆ. ಪ್ರಭು, ನಿಮ್ಮ ವಿಶ್ವವ್ಯಾಪಿ ಧರ್ಮಸಭೆಯನ್ನು ಸ್ಮರಿಸಿಕೊಳ್ಳಿರಿ. ನಮ್ಮ ವಿಶ್ವಗುರು ಫ್ರಾನ್ಸಿಸ್ ಅವರೊಂದಿಗೂ ನಮ್ಮ ಧರ್ಮಾಧ್ಯಕ್ಷ ರಾಬರ್ಟ್ ಅವರೊಂದಿಗೂ ಸಕಲ ಯಾಜಕರೊಂದಿಗೂ ಅದನ್ನು ಪ್ರೀತಿಯ ಪರಿಪೂರ್ಣತೆಯೆಡೆಗೆ ಮುನ್ನಡೆಸಿರಿ. ಪ್ರಭು, ಪುನರುತ್ಥಾನದ ನಿರೀಕ್ಷೆಯಲ್ಲಿ ವಿಶ್ರಮಿಸುತ್ತಿರುವ ನಮ್ಮ ಸಹೋದರ ಸಹೋದರಿಯರನ್ನು ನಿಮ್ಮ ದಯೆಯಲ್ಲಿ ಮೃತರಾದ ಎಲ್ಲರನ್ನೂ ಸ್ಮರಿಸಿಕೊಳ್ಳಿರಿ. ಅವರನ್ನು ನಿಮ್ಮ ಸಮ್ಮುಖದ ಪ್ರಭೆಗೆ ಬರಮಾಡಿರಿ. ನಮ್ಮ ಮೇಲೂ ದಯೆ ತೋರಿರಿ. ದೇವಮಾತೆ ಪೂಜ್ಯ ಕನ್ಯಾ ಮರಿಯಮ್ಮನವರೊಂದಿಗೂ ಆಕೆಯ ಪತಿ ಸಂತ ಜೋಸೆಫರೊಂದಿಗೂ ಪುನೀತ ಪ್ರೇಷಿತರೊಂದಿಗೂ ಎಲ್ಲ ಕಾಲಗಳಲ್ಲಿ ನಿಮ್ಮ ಮೆಚ್ಚುಗೆಗೆ ಪಾತ್ರರಾದ ಸಕಲ ಸಂತರೊಂದಿಗೂ ನಾವು ನಿತ್ಯ ಜೀವದಲ್ಲಿ ಸಹಭಾಗಿಗಳಾಗಿ ನಿಮ್ಮನ್ನು ಸ್ತುತಿಸಿ ಮಹಿಮೆ ಪಡಿಸುವಂತೆ ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. ಇವರ ಮುಖಾಂತರವು ಇವರೊಂದಿಗೂ ಇವರಲ್ಲಿಯೂ ಸರ್ವಶಕ್ತ ತಂದೆಯಾದ ದೇವರೇ, ಪವಿತ್ರಾತ್ಮರ ಐಕ್ಯದಲ್ಲಿ ಸರ್ವ ಗೌರವವು ಮಹಿಮೆಯು ಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ಸಕಲ ವರಗಳನ್ನು ದಯಪಾಲಿಸುವ ದೇವರಿಗೆ ಶರಣಾಗಿ ಈ ಪವಿತ್ರ ಸ್ವರ್ಗೀಯ ಭೋಜನವನ್ನು ಸ್ವೀಕರಿಸಲು ಸಿದ್ಧರಾಗುತ್ತಾ ಪ್ರಭು ಯೇಸು ನಮಗೆ ಕಲಿಸಿದ ಪ್ರಾರ್ಥನೆಯನ್ನು ಭಕ್ತಿಯಿಂದ ಜಪಿಸೋಣ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಅಂದಿನ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಪ್ರಭು ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸಿರಿ ಎಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ದಯೆಯ ನೆರವನ್ನು ಪಡೆದು ಪಾಪದಿಂದ ಸದಾ ವಿಮುಕ್ತರಾಗಿ ಎಲ್ಲ ಸಂಕಷ್ಟಗಳಿಂದ ಸುರಕ್ಷಿತರಾಗಿರುವಂತೆ ನಮ್ಮ ಜೀವಮಾನದಲ್ಲಿ ಶಾಂತಿಯನ್ನು ದಯೆಯಿಂದ ಕರುಣಿಸಿರಿ. ನಾವು ಸ್ವರ್ಗಾನಂದವನ್ನು ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಪ್ರೇಷಿತರಿಗೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯನ್ನೇ ನಿಮಗೆ ಕೊಡುತ್ತೇನೆ ಎಂದು ಹೇಳಿದ್ದೀರಿ. ನಮ್ಮ ಪಾಪಗಳನ್ನು ಲಕ್ಷಿಸದೆ ನಿಮ್ಮ ಧರ್ಮಸಭೆಯ ವಿಶ್ವಾಸವನ್ನು ಈಕ್ಷಿಸಿರಿ. ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು, ಐಕ್ಯತೆಯನ್ನು ದಯೆಯಿಂದ ದಯಪಾಲಿಸಿರಿ. ಯುಗ ಯುಗಾಂತರಕ್ಕೂ ಜೀವಿಸಾಗುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭುವಿನ ಶಾಂತಿ ಸದಾ ನಿಮ್ಮಲ್ಲಿರಲಿ. ಪರಸ್ಪರ ಶಾಂತಿಯನ್ನು ಕೋರೋಣ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಗೆ ನಮಗೆ ದಯೆ ತೋರಿ. ಲೋಕದ
ಇಗೋ ಇವರೇ ಲೋಕದ ಪಾಪಗಳನ್ನು ಪರಿಹರಿಸುವ ಕುರಿಮರಿಯ ಭೋಜನಕ್ಕೆ ಆಹ್ವಾನಿತರು ನಾವು ಭಾಗ್ಯವಂತರು. ನಾನು ಪಾತ್ರನಲ್ಲ, ಆದರೆ ದೇವರ ಮಾತನ್ನು ಕೇಳಿ ನನ್ನ ಆತ್ಮವು ಸ್ವಸ್ಥವಾಗುವುದು. ಉಪಸಂಖ್ಯೆ 86. ಪ್ರಾರ್ಥಿಸೋಣ. ಪ್ರಭು, ನಿಮ್ಮ ಸ್ವರ್ಗೀಯ ಕೊಡುಗೆಯಿಂದ ಪುನಶ್ಚೇತನಗೊಂಡವರಿಗೆ ನಿಮ್ಮ ದೈವೀ ರಕ್ಷಣೆಯನ್ನು ಅನುಗ್ರಹಿಸಿರಿ. ನಿಮ್ಮ ರಹಸ್ಯದಲ್ಲಿ ಸಂತಸ ಪಡುವ ಇವರೆಲ್ಲರಿಗೆ ನಿಮ್ಮ ನೈಜ ಶಾಂತಿಯ ಆನಂದವನ್ನು ಕರುಣಿಸಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ಸರ್ವಶಕ್ತರಾದ ದೇವರು ಪಿತ ಮತ್ತು ಸುತ ಮತ್ತು ಪವಿತ್ರಾತ್ಮರು ನಿಮ್ಮೆಲ್ಲರನ್ನೂ ಆಶೀರ್ವದಿಸಲಿ. ಬನ್ನಿ, ಪ್ರಭುವಿನ ಶಾಂತಿ ಸದಾ ನಿಮ್ಮಲ್ಲಿರಲಿ. ಉಪಸಂಖ್ಯೆ 98. Amen.
ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೆನ್. ಜೈ ಕ್ರಿಸ್ತ.